ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು KCT ಅಪ್ಡೇಟ್ 2026ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೇನು ನೋಡಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ. ಯಾಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತು, ವೆರಿಫಿಕೇಶನ್ ಸ್ಲಿಪ್ ನ ಬಿಟ್ಟಿದ್ದಾರೆ. ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಬೇಕಾದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಸಿಗುತ್ತೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ವಾಟ್ಸ್ಆಪ್ ಚಾನಲ್ ಆಯ್ತು, ವಾಟ್ಸ್ಆಪ್ ಗ್ರೂಪ್ ಆಯ್ತು, ಹೋಗಿ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಪಿನ್ ಮಾಡ್ತೀನಿ. ಹೋಗಿ ಜಾಯ್ನ್ ಆಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬಿಡಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೇನು ಇಂಪಾರ್ಟೆಂಟ್, ಏನೇನು ಪರಿಶೀಲಿಸಬೇಕು, ಏನೇನು ಇಂಪಾರ್ಟೆಂಟ್ ಮಾಹಿತಿನ ನೀವು ಚೆಕ್ ಮಾಡಬೇಕು, ಒಂದ್ಸರಿ ಚೆಕ್ ಮಾಡಲೇಬೇಕಾಗಿರುತ್ತೆ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ, ಕಂಪಲ್ಸರಿ ಚೆಕ್ ಮಾಡ್ತಾ ಹೋಗಿ. ಓಕೆನಾ? ವಿಡಿಯೋನ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಟೈಮ್ ಇದ್ರೆ ನೋಡಿ, ಇಲ್ಲಾಂದ್ರೆ ಟೈಮ್ ಇಲ್ಲಂದ್ರೆ ಆಮೇಲೆ ನೋಡಿ. ಓಕೆನಾ? ಬನ್ನಿ, ಮೊದಲನೇದೇ ಮಾಡೋಣ. ನಿಮಗೆ ಇಲ್ಲಿ ಕಾಣಿಸುತ್ತಲ್ಲ ಆಪ್ಷನ್ ಎಂಟ್ರಿ CET ನಂಬರ್ ಬಂದಿದೆಯಲ್ಲ, ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಿಮಗೆ ಲೈಕ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅದ್ರ ಜೊತೆ ಲಾಗಿನ್ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ ಕಾಣಿಸ್ತಿದ್ರೆ ಸ್ಕ್ಯಾನ್ ಇಯರ್ ಅಂತಂದು, ಆ ಒಂದು QR ಕೋಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ವಿತ್ ಫೋಟೋ, ಇಷ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದ್ರಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅಂತ. ಇದು ಫಸ್ಟ್ ಸ್ಟೇಜ್, ಇದು ಚೆಕ್ ಮಾಡ್ಕೋತೀರಾ. ನೆಕ್ಸ್ಟ್ ನಿಮಗೆ ಇಲ್ಲಿ ಮಾರ್ಕ್ಸ್ ಎಲ್ಲ ಬಂದಿದೆ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಡಿಸ್ಪ್ಲೇ ಆಗ್ತಿದೆಯಾ ಅಂದ್ರೆ ಇದು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ ಒಂದು ರಿಸರ್ವೇಶನ್ಸ್ ವೆರಿಫೈಡ್ ಡೀಟೇಲ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಿಮ್ದು ಎಲಿಜಿಬಿಲಿಟಿ ಕ್ಲಾಸ್ ಕೂಡ ನೋಡ್ಕೊಳ್ಳಿ, ನಿಮ್ದು ಈ ಒಂದು ಕ್ಲಾಸ್ ಯಾವ ಒಂದು ಕ್ಲಾಸಿಗೆ ಬರುತ್ತೆ ಅಂತ. ಇದೆಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ರಿಸರ್ವೇಶನ್ಸ್ ವೆರಿಫೈಡ್ ಡೀಟೇಲ್ಸ್ ಬರ್ತೀರಾ. ಬಂದ್ಮೇಲೆ ನಿಮ್ಮ ಒಂದು ಕ್ಯಾಟಗರಿ 3B ಅಂದ್ರೆ ಈಗ ಎಕ್ಸಾಂಪಲ್ ಇಲ್ಲಿ ಒಂದು 3B ಕಾಣಿಸ್ತಿದೆ. ಓಕೆನಾ? ನೆಕ್ಸ್ಟ್ ನಿಮ್ಮ ಒಂದು ಯಾವ್ದು ಕ್ಯಾಟಗರಿ ಇದೆ, ಆ ಒಂದು ಕ್ಯಾಟಗರಿ ಮೆನ್ಷನ್ ಆಗಿದೆಯಾ ಇಲ್ವಾ ನೋಡ್ಕೊಳ್ಳಿ. ಮೆನ್ಷನ್ ಆಗಿದೆ ಅಂದ್ರೆ ಬೇಗನೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಮೆನ್ಷನ್ ಆಗಿರ್ಲೇಬೇಕಾಗಿರುತ್ತೆ. ಓಕೆನಾ? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕ್ಯಾಸ್ಟ್ ನೇಮ್, ಅಂದ್ರೆ ನಿಮಗೆ ಕ್ಯಾಸ್ಟ್ ನೇಮ್ ಯಾವ್ದಿದೆ, ಆ ಒಂದು ಕ್ಯಾಸ್ಟ್ ನೇಮ್ ಬಂದಿದೆಯಾ. ನೆಕ್ಸ್ಟ್ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 25,000 ಕಾಣಿಸ್ತಿದೆಯಲ್ಲ, ಈ ಒಂದು ಕ್ಯಾಸ್ಟ್ ನಿಮಗೆ ಆನ್ಯುವಲ್ ಇನ್ಕಮ್ ಅಲ್ಲಿ ನಿಮ್ಮ ಒಂದು ಕಾಣಿಸುತ್ತೆ. ನಿಮ್ಮ ಕ್ಯಾಸ್ಟ್ ಇನ್ಕಮ್ ಅಲ್ಲಿ ಅದ್ರಲ್ಲಿ ಎಷ್ಟು ಬಂದಿರುತ್ತೆ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಇದು ಮೆನ್ಷನ್ ಆಗಿದ್ದಿಲ್ಲ, ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ SNQ ಕೋಟ ಎಸ್ ಇದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಯಾಕಂದ್ರೆ SNQ ಕೋಟ ಎಸ್ ಅಂತ ಇದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ನೆಕ್ಸ್ಟ್ ನಿಮ್ಗೆ ಎಲಿಜಿಬಲ್ ಆಗಿರ್ತೀರಾ, ಬಟ್ ಯಾವುದೇ ಕಾರಣಕ್ಕೂ ನಿಮ್ಗೆ SNQ ಕೋಟ ಸಿಗುತ್ತೆ ಅಂತ ಕನ್ಫರ್ಮೇಶನ್ಸ್ ಇಲ್ಲ. ಅಂದ್ರೆ ಸಿಕ್ಕೇ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಬಟ್ ಎಲಿಜಿಬಲ್ ಇರ್ತೀರಾ. ಓಕೆನಾ? ನೆಕ್ಸ್ಟ್ ನೀನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಏನೇನು ನೋಡ್ಕೋಬೇಕು ಅದನ್ನ ಹೇಳ್ತಾ ಇರ್ತೀನಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಅಂತ ಬಂದ್ರೆ ನಿಮ್ದು ಕನ್ನಡ ಮೀಡಿಯಂ ಎಸ್ ಅಂತಿದ್ರೆ ಎಸ್ ಅಂತ ಇರುತ್ತೆ, ನೋ ಅಂತಿದ್ರೆ ನೋ ಅಂತ ಇರುತ್ತೆ. ನೆಕ್ಸ್ಟ್ ರೂರಲ್ ಸ್ಟಡಿ ಕೂಡ ಅದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಅಂದ್ರೆ ಇದು 371G ಅಂತ ಬರುತ್ತಲ್ಲ, ಈ ಒಂದು ನಿಮಗೆ ರಿಗಾರ್ಡಿಂಗ್ ರಿಸರ್ವೇಶನ್ಸ್ ಎಸ್ ಇದೆಯಲ್ಲ ನೋ ಇದೆ ಅಂತ ನೋಡ್ಕೊಳ್ಳಿ. ಏನಾದ್ರೂ ನಿಮಗೆ ನೋ ಅಂತ ಇದ್ರೆ ಇದೇ ಫೈನಲ್ ಆಗಿರುತ್ತೆ. ಬೇಕಾದ್ರೆ ಒನ್ ಟೈಮ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದಾಗಿರುತ್ತೆ. ಚೇಂಜಸ್ ಮಾಡಕ್ ಬಿಟ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಇದು ನಿಮಗೆ ಫೈನಲ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಆಗಿರುತ್ತೆ. ಓಕೆ. ಇದ್ರ ಮೇಲೆ ರಿಸರ್ವೇಶನ್ ಮೇಲೆ ನಿಮಗೆ ನೆಕ್ಸ್ಟ್ CET ಅಲಾಟ್ಮೆಂಟ್ ಗಳು ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ತಾರೆ, ಅದಕ್ಕೆ ಶೆಡ್ಯೂಲ್ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಹೆಂಗಿರುತ್ತೆ ಅದ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಹೆಂಗೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಆಪ್ಷನ್ ಎಂಟ್ರಿ ಅಂತ ಕಮೆಂಟ್ ಹಾಕಿದ್ರೆ ನಾನು ನಿಮಗೆ ಅದರದ್ದು ಡೆಮೋ ವಿಡಿಯೋನ ನಿಮಗೆ ಈ ಒಂದು ಚಾನಲ್ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಅದನ್ನ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಚೆನ್ನಾಗಿದ್ರೆ ಅಲ್ಲಿ ನಿಮಗೆ ಶೇರ್ ಕೂಡ ಮಾಡ್ತೀನಿ. ಕಮೆಂಟ್ ಹಾಕಿದ್ರೆ ಮಾತ್ರ, ಇಲ್ಲಾಂದ್ರೆ ಆಪ್ಷನ್ ಎಂಟ್ರಿ ಆಸ್ ಯೂಶುವಲ್ ಬಂದಾಗ ನೀವು ಅದನ್ನ ಆಪ್ಷನ್ ಎಂಟ್ರಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ. ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ಫಾರ್ಮೇಶನ್ಸ್ ಕ್ಲೀನ್ ಆಗಿದೆ, ಒಂದು ರೀತಿಗೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಓಕೆ. ನಿಮಗೆ ಡೌಟ್ಸ್ ಇದ್ರೆ, ಈಗ ಏನೇ ರಿಗಾರ್ಡಿಂಗ್ ವೆರಿಫಿಕೇಶನ್ ಸ್ಲಿಪ್ ಆಯ್ತು, ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಏನು ಮಾಡೋದು, ಏನೇ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿ, ನಿಮ್ಮ ಕಮೆಂಟ್ಸ್ ಆನ್ಸರ್ ಕೂಡ ಮಾಡ್ತೀನಿ. ಇಲ್ಲಾಂದ್ರೆ ಡೆಡಿಕೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ. ಈ ಒಂದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಆಗ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.